ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಹಾಭಾರತದ ಕಥೆಗಳ ಸಂಚಿಕೆಯಲ್ಲಿ ಇವತ್ತಿನ ಕಥೆಯನ್ನು ನೋಡೋಣ. ಒಂದು ದಿನ ಅರಮನೆಯ ಆಟದ ಮೈದಾನದಲ್ಲಿ ಪಾಂಡವರು ಕೌರವರು ಚೆಂಡಾಟ ಆಡುತ್ತಿದ್ದರು. ಈ ಸಂದರ್ಭದಲ್ಲಿ ಚೆಂಡು ಒಂದು ಬಾವಿಯೊಳಗೆ ಬಿತ್ತು. ರಾಜಕುಮಾರರೆಲ್ಲರೂ ಆ ಬಾವಿಯತ್ತ ಓಡಿ ಬಾವಿಯಲ್ಲಿ ಹಣಿಕೆ ಹಾಕಿದರು. ಬಾವಿಯು ಆಳವಾಗಿತ್ತು. ಚೆಂಡು ಅಲ್ಲಿ ನೀರಿನಲ್ಲಿ ತೇಲುತ್ತಿತ್ತು. ಬಾವಿಯಲ್ಲಿ ಇಣುಕುತ್ತಿದ್ದಾಗ ಯುಧಿಷ್ಠಿರನ ಬೆರಳ ಉಂಗುರವು ಜಾರಿ ಬಾವಿಯೊಳಗೆ ಬಿತ್ತು. ಚೆಂಡನ್ನು ಉಂಗುರವನ್ನು ಎತ್ತಿ ತರಲು ಬಾವಿಗೆ ಇಳಿಯಲು ಯಾವ ರಾಜಕುಮಾರನಿಗೂ ಧೈರ್ಯ ಬರಲಿಲ್ಲ. ಏನು ಮಾಡಬೇಕೆಂದು ಯಾರಿಗೂ ತಿಳಿಯಲಿಲ್ಲ. ಆ ವೇಳೆಗೆ ಆ ದಾರಿಯಾಗಿ ಒಬ್ಬ ಬ್ರಾಹ್ಮಣನು ಹೋಗುತ್ತಿದ್ದ. ರಾಜಕುಮಾರರೆಲ್ಲ ಬಾವಿಗೆ ಹಣಿಕೆ ಹಾಕುತ್ತಿರುವುದನ್ನು ಅವನು ನೋಡಿದ. ಏನು ವಿಷಯ, ಯಾಕೆ ನಿಮ್ಮೆಲ್ಲರ ಮುಖ ಬಾಡಿದೆ ಎಂದು ಅವನು ರಾಜಕುಮಾರರೊಡನೆ ವಿಚಾರಿಸಿದ. ಆ ಬ್ರಾಹ್ಮಣನು ಆಕರ್ಷಕ ವ್ಯಕ್ತಿತ್ವ ಹೊಂದಿದ್ದ. ಅವನು ಒಂದು ಬಿಲ್ಲನ್ನು ಹಿಡಿದಿದ್ದ. ಅವನ ಎಡಭುಜದಲ್ಲಿ ಬಾಣಗಳು ತುಂಬಿದ ಒಂದು ಬತ್ತಳಿಕೆ ನೇತಾಡುತ್ತಿತ್ತು. ಯುಧಿಷ್ಠಿರನು ಮುಂದೆ ಬಂದು ಆ ಬ್ರಾಹ್ಮಣನಿಗೆ ಎರಡೂ ಕೈಗಳನ್ನು ಮುಗಿದು ವಂದಿಸಿ ತಮಗೆ ಎದುರಾಗಿರುವ ಸಮಸ್ಯೆಯನ್ನು ಹೇಳಿದ. ಬ್ರಾಹ್ಮಣನು, ಚಿಂತಿಸಬೇಡಿ ಮಕ್ಕಳೇ, ನಿಮ್ಮ ಚೆಂಡನ್ನು ಉಂಗುರವನ್ನು ಬಾವಿಯಿಂದ ನಾನು ಎತ್ತಿಕೊಡುತ್ತೇನೆ ಎಂದು ಹೇಳಿದ. ಆ ಬಾವಿಯ ಸುತ್ತಲೂ ದಟ್ಟವಾದ ಹುಲ್ಲು ಎತ್ತರಕ್ಕೆ ಬೆಳೆದಿತ್ತು. ಆ ಹುಲ್ಲಿನ ದಂಟು ದಪ್ಪನಾಗಿತ್ತು. ಆ ಬ್ರಾಹ್ಮಣನು ಆ ಹುಲ್ಲಿನ ಅನೇಕ ದಂಟುಗಳನ್ನು ಕತ್ತರಿಸಿದ. ಅದರ ಒಂದು ತುದಿಯನ್ನು ಚೂಪಾಗಿ ಕತ್ತರಿಸಿದ. ಆಮೇಲೆ ಆ ದಂಟನ್ನು ಬಾಣದೋಪಾದಿಯಲ್ಲಿ ತನ್ನ ಬಿಲ್ಲಿಗೆ ಹೂಡಿ ಬಾವಿಯೊಳಗಿನ ಚೆಂಡಿನೊಳಗೆ ತೂರಿಸಿದ. ಆಮೇಲೆ ದಂಟಿಗೆ ದಂಟು ಸೇರಿಸಿ ಮೇಲಕ್ಕೆಳೆದು ಚೆಂಡನ್ನು ಮಕ್ಕಳಿಗೆ ಕೊಟ್ಟ. ನಂತರ ಅವನು ಒಂದು ಬಾಣವನ್ನು ತೆಗೆದು ಮಂತ್ರೋಚ್ಚಾರಣೆ ಮಾಡುತ್ತಾ ಪ್ರಯೋಗಿಸಿದ. ಅದು ಬಾವಿಯೊಳಕ್ಕೆ ಹೋಗಿ ನೀರನ್ನು ಜಾಲಾಡಿ ಯುಧಿಷ್ಠಿರನ ಉಂಗುರವನ್ನು ಎತ್ತಿಕೊಂಡು ವಾಪಸ್ ಬಂತು. ಆ ಬ್ರಾಹ್ಮಣನ ಧನುರ್ವಿದ್ಯಾ ಪ್ರಾವೀಣ್ಯತೆಯನ್ನು ಕಂಡು ರಾಜಕುಮಾರರೆಲ್ಲರೂ ದಂಗು ಬಡಿದು ಹೋದರು. ಆ ಬ್ರಾಹ್ಮಣ ದ್ರೋಣಾಚಾರ್ಯ. ಅವನ ಹೆಸರು ಧನುರ್ವಿದ್ಯಾ ಪಾರಂಗತರಿಗೆಲ್ಲ ಸುಪರಿಚಿತವಾಗಿತ್ತು. ಅವನು ಕೃಪಾಚಾರ್ಯನ ಸೋದರಿಯಾದ ಕೃಪೆಯನ್ನು ಮದುವೆಯಾಗಿದ್ದ. ಅವನಿಗೆ ಅಶ್ವತ್ಥಾಮನೆಂಬ ಒಬ್ಬ ಮಗನಿದ್ದು, ದ್ರೋಣನು ಮಗನನ್ನು ತುಂಬ ಪ್ರೀತಿಸುತ್ತಿದ್ದ. ಆದರೆ ದ್ರೋಣನಿಗೆ ದಾರಿದ್ರ್ಯವು ಮುತ್ತಿಕೊಂಡಿದ್ದುದರಿಂದ ಅವನಿಗೆ ಮಗನ ಅನೇಕ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗಲಿಲ್ಲ. ಅದರಿಂದ ಆ ತಂದೆಯು ಬಹಳ ನೋವು ಅನುಭವಿಸುತ್ತಿದ್ದ. ಅವನಿಗೆ ಒಳ್ಳೆಯ ಸಂಪಾದನೆಯ ಯಾವುದೇ ದೀರ್ಘಕಾಲೀನ ಉದ್ಯೋಗ ಸಿಗಲಿಲ್ಲವಾದುದರಿಂದ ಅಸಹಾಯಕನಾಗಿದ್ದ. ಹೀಗಿರುತ್ತಾ ಒಮ್ಮೆ ದ್ರೋಣನಿಗೆ ತಾನು ಅಗ್ನಿವೇಶ ಋಷಿಯ ಆಶ್ರಮದಲ್ಲಿ ಗುರುಕುಲದಲ್ಲಿದ್ದಾಗ ಸಹಪಾಠಿಯೂ ಗೆಳೆಯನೂ ಆಗಿದ್ದ ದೃಪದ ರಾಜಕುಮಾರನ ಮಾತು ನೆನಪಾಯಿತು. ಗೆಳೆಯ ದ್ರೋಣ, ನಾನು ರಾಜನಾದ ಮೇಲೆ ನೀನು ಬಡತನದ ಮಾತನ್ನು ಎತ್ತಬಾರದು. ನಿನಗೆ ದೊರೆಯುವ ರಾಜ್ಯ, ಅಧಿಕಾರ, ಸಂಪತ್ತು ಎಲ್ಲವೂ ನಿನ್ನದೇ ಆಗಿರುತ್ತದೆ. ನನಗೊಂದು ಮಾತು ಹೇಳಿದರೆ ಸಾಕು, ನಿನ್ನ ಬಡತನವೆಲ್ಲವನ್ನು ಸಂಪೂರ್ಣ ನಿವಾರಣೆ ಮಾಡುವೆ ಎಂದಿದ್ದ ದೃಪದ. ಒಂದು ದಿನ ಅಶ್ವತ್ಥಾಮನು, ಅಪ್ಪ, ನನ್ನ ಮಿತ್ರರೆಲ್ಲ ನನ್ನನ್ನು ಬಡವನೆಂದು ಹೀಯಾಳಿಸುತ್ತಿದ್ದಾರಪ್ಪ ಎಂದ. ಇದನ್ನು ಕೇಳಿ ದ್ರೋಣನಿಗೆ ಬೇಸರವೂ ಅಪಮಾನವೂ ಆಯಿತು. ಅವನಿಗೆ ತನ್ನ ಹಳೆ ಗೆಳೆಯ ದೃಪದನ ನೆನಪಾಯಿತು. ದೃಪದ ಈಗ ರಾಜನಾಗಿದ್ದ. ದೃಪದನ ಸಹಾಯ ಕೇಳಲು ದ್ರೋಣ ನಿರ್ಧರಿಸಿ ಹೆಂಡತಿ ಹಾಗೂ ಮಗನೊಂದಿಗೆ ಅವನ ಆಸ್ಥಾನಕ್ಕೆ ಹೋದ. ಅಲ್ಲಿ ಅವನಿಗೆ ಆಘಾತ ಕಾದಿತ್ತು. ನೀನಾರು ಎಂದು ದ್ರೋಣನನ್ನು ಕೇಳಿದ ದೃಪದ. ಅವನು ತನ್ನ ಸಹಪಾಠಿಯೂ ಅಲ್ಲ, ಸ್ನೇಹಿತನೂ ಅಲ್ಲ ಅಂದುಬಿಟ್ಟ. ಅವನಿಗೆ ಅಧಿಕಾರದ ಮದ, ಧನಮದ ತಲೆಗೇರಿತ್ತು. ಅವನು ದ್ರೋಣಾಚಾರ್ಯನನ್ನು ಆಸ್ಥಾನದಿಂದ ಹೊರದಬ್ಬಿಸಿದ. ದ್ರೋಣನು ಕೋಪದಿಂದ ಕುದಿಯತೊಡಗಿದ. ಅವನು, ದೃಪದನೇ, ಈ ಅಪಮಾನಕ್ಕೆ
ನಾನು ನಿನಗೆ ತಕ್ಕ ಪ್ರತೀಕಾರವನ್ನು ಮಾಡಿಯೇ ತೀರುವೆ ಎಂದು ಶಪಥಗೈದ. ಅವನ ಬದುಕಿನಲ್ಲಿ ಇನ್ನಷ್ಟು ವಿಷಾದ ತುಂಬಿತು. ಆದರೆ ಇಂದು ತನ್ನ ಅದೃಷ್ಟದ ಬಾಗಿಲು ತೆರೆದೀತೆಂದು ಅವನು ನಿರೀಕ್ಷೆ ಮಾಡಿರಲಿಲ್ಲ. ಪಾಂಡವ, ಕೌರವ ರಾಜಕುಮಾರರೆಲ್ಲ ಸೇರಿ ದ್ರೋಣನನ್ನು ಮನವೊಲಿಸಿ ತಮ್ಮ ಅಜ್ಜ ಭೀಷ್ಮನಲ್ಲಿಗೆ ಕರೆದೊಯ್ದರು. ಭೀಷ್ಮನಿಗೆ ದ್ರೋಣಾಚಾರ್ಯನ ಬಿಲ್ಲುಗಾರಿಕೆಯ ಸಾಮರ್ಥ್ಯ ಪರಿಣಿತಿಗಳನ್ನು ಕಂಡು ಸಂತೋಷವಾಯಿತು. ಮುಂದೆ ಹೆಚ್ಚು ಆಲೋಚನೆ ಮಾಡದೆ ಅವನು ಕೂಡಲೇ ದ್ರೋಣನನ್ನು ರಾಜಕುಮಾರರಿಗೆ ಶಸ್ತ್ರಾಭ್ಯಾಸ ಮಾಡಿಸುವ ಗುರುವಾಗಿ ನೇಮಿಸಿದ. ಹೀಗೆ ದ್ರೋಣನು ದ್ರೋಣಾಚಾರ್ಯನಾದ. ಒಳ್ಳೆ ಸಂಪಾದನೆಯಿಂದ ಇರುವ ಖಾಯಂ ಉದ್ಯೋಗ ಲಭಿಸಿತು. ದ್ರೋಣಾಚಾರ್ಯನಿಗೆ ಸಂತೋಷವಾಯಿತು. ಅವನು ಬಲು ಮುತುವರ್ಜಿಯಿಂದಲೂ ಉತ್ಸಾಹದಿಂದಲೂ ರಾಜಕುಮಾರರಿಗೆ ಶಸ್ತ್ರವಿದ್ಯೆಯನ್ನು ಕಲಿಸತೊಡಗಿದ. ಪಾಂಡವ, ಕೌರವ ರಾಜಕುಮಾರರಲ್ಲಿ ಹೆಚ್ಚಿನವರು ಸಮರ್ಥರೂ ಜಾಣರೂ ಆದ ವಿದ್ಯಾರ್ಥಿಗಳಾಗಿದ್ದರು. ಕಲಿಕೆಯ ಮೊದಲನೇ ಹಂತ ಮುಕ್ತಾಯವಾಯಿತು. ದ್ರೋಣ ತನ್ನ ಶಿಷ್ಯರ ಕಲಿಕೆಯ ಪರೀಕ್ಷೆ ನಡೆಸಲು ತೀರ್ಮಾನಿಸಿದ. ಅವನು ಒಂದು ಮರದಿಂದ ಮಾಡಿದ ಚಿಕ್ಕ ಹಕ್ಕಿಯ ಪ್ರತಿಕೃತಿಯನ್ನು ಒಂದು ಮರದ ಕೊಂಬೆಯ ಮೇಲೆ ಇರಿಸಿದ. ನಂತರ ಬಿಲ್ಲು ಬಾಣಗಳೊಂದಿಗೆ ಸಿದ್ಧರಾಗುವಂತೆ ಶಿಷ್ಯರಿಗೆ ತಿಳಿಸಿದ. ಶಿಷ್ಯರೆಲ್ಲರೂ ಸಿದ್ಧರಾದರು. ಬಿಲ್ಲಿಗೆ ಹದೆಯೇರಿಸುವಂತೆ ದ್ರೋಣ ಹೇಳಿದ. ನಂತರವಷ್ಟೇ ಗುರುಗಳು ಗುರಿ ಏನೆಂದು ಹೇಳಿದರು. ಅದು ಮರದ ಕೊಂಬೆಯ ಮೇಲೆ ಕುಳಿತ ಹಕ್ಕಿಯ ಕಣ್ಣು. ದ್ರೋಣರು ಶಿಷ್ಯರನ್ನು ಕೇಳಿದರು, ನಿಮಗೇನು ಕಾಣಿಸುತ್ತಿದೆ? ರಾಜಕುಮಾರರಲ್ಲಿ ಹಿರಿಯನಾದ ಯುಧಿಷ್ಠಿರನೇ ಮೊದಲು ಉತ್ತರಿಸುವುದು ಸಂಪ್ರದಾಯ. ಅವನಿಂದ ಮರ, ಕೊಂಬೆ ಹಾಗೂ ಹಕ್ಕಿ ಉಪಯೋಗವಿಲ್ಲ, ಸರಿದು ನಿಲ್ಲು. ಅವನ ನಂತರ ಉತ್ತರ ಕೊಟ್ಟವರು ಹೆಚ್ಚು ಕಡಿಮೆ ಅಂತಹದೇ ಉತ್ತರ ನೀಡಿ ಬದಿಗೆ ಸರಿದು ನಿಲ್ಲಬೇಕಾಯಿತು. ಅರ್ಜುನನ ಸರದಿ ಬಂದಾಗಲೂ ಅದೇ ಪ್ರಶ್ನೆ. ಗುರುಗಳೇ, ನನಗೆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸುತ್ತಿದೆ. ಗುರುವಿನ ಉತ್ತರ ಬರುವುದಕ್ಕೆ ಮೊದಲೇ ಅವನು ಬಾಣ ಪ್ರಯೋಗ ಮಾಡಿದ. ಅದು ಹಕ್ಕಿಯ ಕಣ್ಣಿಗೆ ತಗುಲಿತು. ಎಲ್ಲರೂ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದರು. ಗುರುವಿಗೆ ಸಂತೋಷವಾಯಿತು. ಅವರು ಅರ್ಜುನನನ್ನು ಹೊಗಳಿದರು. ಅವನನ್ನು ಹತ್ತಿರ ಕರೆದು ತಪ್ಪಿಕೊಂಡರು. ಅವನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಅಂದಿನಿಂದ ಅರ್ಜುನನು ದ್ರೋಣಾಚಾರ್ಯರ ಪ್ರಿಯ ಶಿಷ್ಯನಾದ. ತಮ್ಮೆಲ್ಲ ವಿದ್ಯೆಯನ್ನು ಅವರು ಅರ್ಜುನನಿಗೆ ಧಾರೆ ಎರೆದರು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.